ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರಜಾಪ್ರಭುತ್ವದ ದೇಗುಲಕ್ಕೆ ಹೊಗೆ ಬಾಂಬ್ ದಾಳಿ ನಡೆಸಿದ್ದ ಕಿಡಿಗೇಡಿಗಳ ಸಂಚು ಮತ್ತಷ್ಟು ಬಯಲಾಗಿದೆ. ಬರೇ ಹೊಗೆಯಲ್ಲ, ಆತ್ಮಾಹುತಿ ಬೆಂಕಿ ದಾಳಿಗೆ ಆರೋಪಿಗಳು ಸಜ್ಜಾಗಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಜೊತೆಗೆ ಸ್ಮೋಕ್ ಬಾಂಬ್ ಮಾಸ್ಟರ್ ಮೈಂಡ್ ಸಹಚರನ ಬಂಧನವಾಗಿದೆ. ಸ್ಮೋಕ್ ಬಾಂಬ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಪ್ರತಾಪ್ ಸಿಂಹ ಪೇಚಿಗೆ ಸಿಲುಕಿದ್ದಾರೆ. ಬಿಜೆಪಿ ಸಂಸದನ ಹೇಳಿಕೆ ದಾಖಲಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಇತ್ತ ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅಂತ ಅಭಿಯಾನ ನಡೀತಾ ಇದೆ. ಈ ಮಧ್ಯೆ ಸಂಸತ್ ದಾಳಿಗೆ ರಾಹುಲ್ ಗಾಂಧಿ ನಿರುದ್ಯೋಗದ ಅಸ್ತ್ರ ಬಿಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವಾರ್ ಶುರುವಾಗಿದೆ. ಒಕ್ಕಲಿಗರ ಬಳಿಕ ಲಿಂಗಾಯತ ನಾಯಕರು ಕ್ಯಾಸ್ಟ್ ಸೆನ್ಸಸ್ ವಿರುದ್ಧ ಸಮರ ಸಾರಿದ್ದಾರೆ. ಖುದ್ದು ಸಿಎಂ ಅನ್ನ ಭೇಟಿಯಾಗಿ ಜಾತಿ ಗಣತಿ ವರದಿ ಜಾರಿ ಮಾಡಬಾರದು ಅಂತ ಒತ್ತಾಯಿಸಿದ್ದಾರೆ. ಇದೇ ವಿಚಾರಕ್ಕೆ ಕೈ ಕಮಲ ಕಲಿಗಳ ಮಧ್ಯೆ ಮಾತಿನ ಜಟಾಪಟಿ ನಡೀತಾ ಇದೆ. ಬೆಳಗಾವಿಯ ವಂಟಮೂರಿಯಲ್ಲಿ ವಿವಸ್ತ್ರ ಪ್ರಕರಣ ಖಂಡಿಸಿ ಇವತ್ತು ಬಿಜೆಪಿ ಬೀದಿಗಿಳಿದಿತ್ತು. ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ಸುರಕ್ಷಿತ ಇಲ್ಲ ಅಂತ ಕೇಸರಿ ನಾಯಕರು ಮಾತಿನ ಸಿಡಿಗುಂಡು ಸಿಡಿಸಿದ್ರು. ಬಾಲಿವುಡ್ ಬಿಗ್ ಬಿ ಫ್ಯಾಮಿಲಿಯಲ್ಲಿ ಬಿರುಕು ಮೂಡಿರೋ ವದಂತಿ ಹಬ್ಬಿದೆ. ಬಚ್ಚನ್ ಸೊಸೆ ಐಶ್ವರ್ಯ ರಾಯ್ ಮತ್ತು ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸೊಸೆಯನ್ನ ಅಮಿತಾಬ್ ಅನ್ಫಾಲೋ ಮಾಡಿರೋ ಗುಮಾನಿ ಎದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.